ಕ್ಷಮಿಸು ಚಿನ್ನ, ಕ್ಷಮಿಸು. ಏನು ಮಾಡೋಣ ಹೇಳು? ಸುದೀರ್ಘವಾಗಿರುವಂತಹ ನಮ್ಮ ದಾಂಪತ್ಯ ಜೀವನದಲ್ಲಿ ಇದುವರೆಗೂ ಉಂಟಾದದ್ದಿಲ್ಲ, ಮನಸ್ತಾಪ ಆದದ್ದಿಲ್ಲ. ಏನು ಮಾಡೋಣ, ಏನು ಮಾಡೋಣ? ನಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಡುವುದಕ್ಕೆ ಕಾರಣ ಆದಷ್ಟೇ ಅವಳನ್ನು ಸೆಟ್ಟಿಸಿಕೊಂಡು ಬರ್ತೇನೆ. ವೀರ ಕಂಕಣವನ್ನು ಕಟ್ಟುಗೊಳಿಸು. ಇಲ್ಲ, ನಿಮ್ಮ ಕೈಗೆ ವೀರ ಕಂಕಣವನ್ನು ಕಟ್ಟುವುದಿಲ್ಲ, ಮತ್ತೆ ಶ್ರೀದೇವಿ ಕೈಗೆ ರಕ್ಷಾ ಕಂಕಣವನ್ನು ಕಟ್ಟುವುದಕ್ಕೆ ಹೋಗುತ್ತೇನೆ ಸ್ವಾಮಿ. ಹೋಗದಿರು, ಹೋಗುತ್ತೇನೆ, ಹೋಗಬೇಡ, ಹೋಗುತ್ತೇನೆ. ಏನಾಯ್ತು ಚಿನ್ನ? ವೈದ್ಯರು ಹೇಗೆ ಬಂದೆ? ಯಾವ ವೈದ್ಯರು ಬಂದರೂ ವಾಸಿ ಆಗುವುದಿಲ್ಲ ಸ್ವಾಮಿ. ಇದು ಚಿನ್ನ ಏನಾಗುವುದಿಲ್ಲ. ಈಗಲಾದರೂ ಜಗದಂಬಿಕೆ ಬಳಿಗೆ ಹೋಗಿ ಪುಣಪಟ್ಟು ಕ್ಷಮೆಯನ್ನು ಯಾಚಿ. ಸ್ವಾಮಿ ಬೇಡ ಸ್ವಾಮಿ, ಈ ಹಠ ಅದು ಯಾವುದೋ ಒಂದು ಶಕ್ತಿ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಇನ್ನು ಹೆಚ್ಚು ಕಾಲ ಬದುಕಿ ಉಳಿಯುವುದಿಲ್ಲ ಪ್ರಭಾ. ಆಗುವುದಿಲ್ಲ. ಎಲ್ಲಿ ನಿಮ್ಮ ಕೋಮಲವಾದಂತಹ ಮುಖವನ್ನು ನಾನು ಕಾಣುತ್ತೇನೆ ಸ್ವಾಮಿ. ಇದೋ ನಿಮ್ಮ ಹಣೆಯ ಧೂಳನೆ ನನ್ನ ಹಣೆಗೆ ತಿಲಕವನ್ನಾಗಿರಿಸಿದ್ದೇನೆ. ಅದುವೇ ನನಗೆ ಶ್ರೀರಕ್ಷೆಯಾಗಲಿ ಪ್ರಭು. ಇನ್ನು ಮುಂದೆ ನೀವು ಏಕಾ ನನ್ನ ಮುಖ ನೋಡುತ್ತಿಲ್ಲ. ಎಂತ ದೃಶ್ಯವನ್ನು ನಾನು ನೋಡುತ್ತಾ ಇದ್ದೆ. ನನ್ನ ಜೀವನದಲ್ಲಿ ಪ್ರತಿಯೊಂದು ಯಶಸ್ಸಿನಲ್ಲಿಯೂ ಭಾಗಿಯಾಗಿರುವಂತಹ ನನ್ನ ತರಬೇಡಿ ನನ್ನ ಸಮಕ್ಷದಲ್ಲಿ ಕಳ ಕುಲದ ಭಾಗ್ಯದ ಭಾಸ್ಕರನೆಯ ಸಂಗತನಾಗಿ ಹೋದನಲ್ಲ. ನನ್ನ ಅರಮನೆಯ ನಂದ ದೀಪವೇ ನಂದಿ ಹೋಯಿತಲ್ಲ. ಅಯ್ಯೋ ದೇವರೇ, ಏನಿದ್ದು ಪ್ರಯೋಜನ?
ಯಾತಕ್ಕೆ ಭುವನತ್ರ ಯಂಗಳು, ಯಾತಕ್ಕೆ ಅಧಿಕಾರ, ಯಾತಕ್ಕೆ ಐಶ್ವರ್ಯ, ಪ್ರತಿಷ್ಠೆ, ನಾನು ನನ್ನದು ನನ್ನಿಂದ ಎಂಬಂತ ಅಹಂಕಾರ ಇದ್ದು ನನ್ನ ಕೈ ಹಿಡಿದಂತ ಪತ್ನಿಯನ್ನೇ ಉಳಿಸಿಕೊಳ್ಳುವುದಕ್ಕೆ ಅಸಮರ್ಥರಾಗಿರುವಂತಹ ಈ ಪಾಪಿ ಅರುಣಾಸುರ ಇದ್ದು ಪ್ರಯೋಜನವೇನು? ನಾನಿದ್ದು ಜೀವಷ್ಟವದಂತೆ ಇನ್ನು ಬದುಕಿ ಪ್ರಯೋಜನವಿದೆ? ಇಲ್ಲ, ಬದುಕಲಾರೆ. ನನ್ನ ಮಡದಿಯ ಹಾದಿಯನ್ನೇ ದಾರಿಯನ್ನೇ ನಾನು ಬರುತ್ತೇನೆ. ನಿನ್ನ ಜೊತೆಯಲ್ಲಿ ನಾನು ನನ್ನ ಜೊತೆ ಸಾಮ್ರಾಜ್ಯ ನನ್ನ ಬಿಟ್ಟು ಹೋದಳದು. ಪರಬ್ರಹ್ಮತ್ವವನ್ನೇರಿದವನಿಗೆ ಸೃಷ್ಟಿ ಮಾಡುವುದಕ್ಕೆ, ಬದುಕಿಸುವುದಕ್ಕೆ ನನಗೇನು ಕಷ್ಟ ಸಾಧ್ಯವಿಲ್ಲ. ಸ್ವಲ್ಪ ಈಗಲೇ ಯಶೋವತಿ ಸಂಕಲ್ಪ ಸರಿಯಾಗಲಿಲ್ಲ. ಬ್ರಹ್ಮತ್ವವನ್ನು ಏರಿದಂತಹ ಬ್ರಹ್ಮ ಸ್ವರೂಪಿ ಅರುಣಾಸುರ ಹೇಳ್ತಾ ಇದ್ದೇನೆ. ಯಾರು ಉದ್ದೇಶ